ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುವೇಗ ಭಾಗ 1 ಗಣಿತ 6ನೇ ತರಗತಿಯ ಪಠ್ಯಪುಸ್ತಕದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿಬಿಡಿ. ವಿಷಯ: ಸಂಖ್ಯೆಗಳನ್ನು ತಿಳಿಯುವುದು, ಪೂರ್ಣ ಸಂಖ್ಯೆಗಳು, ಸಂಖ್ಯೆಗಳೊಂದಿಗೆ ಆಟ, ರೇಖಾಗಣಿತದ ಮೂಲಭೂತ ಅಂಶಗಳು, ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ, ಪೂರ್ಣಾಂಕಗಳು. ಓಕೆ, ಸಂಖ್ಯೆಗಳನ್ನು ತಿಳಿಯುವುದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಖಾಲಿ ಜಾಗವಿರುವಂತಹ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಉತ್ತರಿಸುವಂತಹದ್ದು. ಹಾಗೆ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಆಯ್ಕೆ ಮಾಡಿ ಚೌಕದಲ್ಲಿ ಬರೆಯುವಂತಹದ್ದು. ಹಾಗೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಸರಿಯಾದ ಏರಿಕೆ ಕ್ರಮ ಪದ್ಧತಿಯನ್ನು ಬರೆಯುವಂತಹದ್ದು. ಮಾದರಿಯಲ್ಲಿ ತೋರಿಸಿದಂತೆ ಏರಿಕೆ ಕ್ರಮದಲ್ಲಿ ಉತ್ತರವನ್ನು ಉತ್ತರಿಸುವಂತಹದ್ದು. ಹಾಗೆ ಪೂರ್ಣ ಸಂಖ್ಯೆಗಳಲ್ಲಿ ಸಂಖ್ಯೆ ರೇಖೆಯ ಮೇಲೆ ಮೊದಲು ಬರುವ ಸಂಖ್ಯೆಯನ್ನು ಬರೆಯುವುದು. ಕೆಳಗಿನ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಹೇಳಲಾಗಿದೆ. ಅದಕ್ಕೆ ಉತ್ತರವನ್ನು ಉತ್ತರಿಸಿದ್ದೇನೆ. ಆಗದೆ ಸೂಕ್ತವಾದ ಉತ್ತರದಿಂದ ಖಾಲಿ ಬಿಟ್ಟ ಸ್ಥಳವನ್ನು ಹಾಗೆ ಕೆಳಗಿನವುಗಳಿಗೆ ಉತ್ತರವನ್ನು ಉತ್ತರಿಸಿ. ಹಾಗೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ಕೆಳಗಿನ ಸಂಖ್ಯೆಗಳಿಗೆ ಅಲ್ಪ ವಿರಾಮವನ್ನು ಹಾಕಿ ಬರೆಯಿರಿ. ಭಾರತೀಯ ಸಂಖ್ಯಾ ಪದ್ಧತಿಯ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಹಾಗೆ ಸ್ಥಾನ ಬೆಲೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಹಾಗೆ ಸ್ಥಾನ ಬೆಲೆಯೊಂದಿಗೆ ಕೆಳಗಿನ ಸಂಖ್ಯೆಗಳನ್ನು ಹೊಂದಿಸಿ ಬರೆಯಿರಿ. ಇಡಿಕೆ ಕ್ರಮದಲ್ಲಿ ಜೋಡಿಸಿರಿ. ಪ್ರತಿಯೊಂದು ಭಾಗದ ಸಮಭಾಗಗಳ ಉದ್ದವನ್ನು ಕಂಡುಹಿಡಿಯುವಂತಹದ್ದು. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿ. ಉಳಿತಾಯದ ಹಣವೆಷ್ಟು ಇದನ್ನು ಕಂಡುಹಿಡಿಯಿರಿ. ಹಾಗೆ ಸಂಖ್ಯೆಯನ್ನು ಕಂಡುಹಿಡಿಯುವಂತಹದ್ದು. ಹಾಗೆ ಉಳಿತಾಯದ ಲೆಕ್ಕವನ್ನು ಕಂಡುಹಿಡಿಯುವಂತಹದ್ದು. ಹಾಗೆ ಸಂಗ್ರಹ ಎಷ್ಟಾಗಿದೆ ಅನ್ನುವುದರ ಬಗ್ಗೆ ಲೆಕ್ಕವನ್ನು ಮಾಡುವಂತಹದ್ದು. ಹಾಗೆ ಜನಸಂಖ್ಯೆ ಎಷ್ಟು ಇದೆ ಅಂತ ಲೆಕ್ಕವನ್ನು ಕಂಡುಹಿಡಿಯುವಂತಹದ್ದು. ಹಾಗೆ ಖರ್ಚು ಮಾಡಿದ ಹಣವೆಷ್ಟು. ಹಾಗೆ ಮುಖಬೆಲೆಯನ್ನು ಸ್ಥಾನ ಬೆಲೆಯಿಂದ ಕಳೆಯಿರಿ. ಹಾಗೆ ತಾಪಮಾನದ ವ್ಯತ್ಯಾಸವನ್ನು ಕಂಡುಹಿಡಿಯುವಂತಹದ್ದು, ಗರಿಷ್ಠ ಕನಿಷ್ಠ ವ್ಯತ್ಯಾಸಗಳನ್ನು. ಹಾಗೆ ಹಣ್ಣುಗಳು ಪ್ರತಿ ಕೆಜಿಯ ಬೆಲೆಗಳು. ಹಾಗೆ ಕೆಳಗಿನ ಲೆಕ್ಕಗಳಲ್ಲಿ ಖಾಲಿ ಇರುವ ಸ್ಥಳಗಳನ್ನು ಸೂಕ್ತ ಅಂಕಿಗಳಿಂದ ತುಂಬಿಸಿ ಅಂತ ಹೇಳಿದ್ದಾರೆ. ಪೂರ್ಣ ಸಂಖ್ಯೆಗಳು ಕೊಟ್ಟಿರುವ ಜಾಗದಲ್ಲಿ ಉತ್ತರವನ್ನು ಉತ್ತರಿಸಬೇಕಾಗುತ್ತದೆ. ಹಾಗೆ ಸೂಕ್ತವಾದ ಉತ್ತರದಿಂದ ಖಾಲಿ ಬಿಟ್ಟಿರುವ ಸ್ಥಳವನ್ನು ಭರ್ತಿ ಮಾಡಿದರೆ ಅತ್ಯಂತ ಚಿಕ್ಕದಾದಂತಹ ಪೂರ್ಣ ಸಂಖ್ಯೆ 0. ಹಿಂದಿನ ಸಂಖ್ಯೆ ಉಂಟಾಗದೇ ಇರುವ ಸ್ವಾಭಾವಿಕ ಸಂಖ್ಯೆ 1. ಹಾಗೆ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಮೈನಸ್ ಸಂಖ್ಯೆಯೇ ಆಗಿರುತ್ತದೆ. ಯಾವುದೇ ಒಂದು ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ 0 ಉತ್ತರ ಬರುತ್ತದೆ. ಹಾಗೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಉತ್ತರವನ್ನು ಉತ್ತರಿಸುವಂತಹದ್ದು. ಹಾಗೆ ಸ್ಥಳಾವಕಾಶವನ್ನು ಕಲ್ಪಿಸಬಹುದಾದ ಒಂದು ಲೆಕ್ಕ. ಹಾಗೆ ಪುಟಗಳ ಸಂಖ್ಯೆ ಎಷ್ಟಿದೆ ಎನ್ನುವುದರ ಬಗ್ಗೆ ಲೆಕ್ಕ. ಇವುಗಳ ಲೆಕ್ಕಗಳನ್ನು ಕಂಡುಹಿಡಿಯುವಂತಹದ್ದು. ಅಂದರೆ ಭಾಜ್ಯ, ಭಾಗಲಬ್ಧ, ಶೇಷ. ಹಾಗೆ ಭಾಗಲಬ್ಧ ಶೇಷವನ್ನು ಬರೆಯುವಂತಹದ್ದು. ಹಾಗೆ ಶಾಲೆಯಲ್ಲಿ ಸಂಗ್ರಹಿಸಿದ ಒಟ್ಟು ಶುಲ್ಕವೆಷ್ಟು ಎನ್ನುವುದರ ಕುರಿತಾದಂತಹ ಒಂದು ಎಕ್ಸಾಂಪಲ್ ಲೆಕ್ಕ. ಹಾಗೆ ಮೊತ್ತವನ್ನು ಕಂಡುಹಿಡಿಯುವಂತಹದ್ದು, ಅಂಕಗಳನ್ನು ಕಂಡುಹಿಡಿಯುವಂತಹದ್ದು, ಲೆಕ್ಕವನ್ನು ಬಿಡಿಸುವುದು.
ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು 0 ಇದನ್ನು ಹೇಗೆ ತೀರ್ಮಾನಿಸುವಿರಿ? 1 × 0 0. ತೀರ್ಮಾನ: ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು 0 ಆಗಬೇಕಾದರೆ ಆ ಪೂರ್ಣ ಸಂಖ್ಯೆಗಳಲ್ಲಿ ಒಂದು 0 ಆಗಿರಬೇಕು. ಓಕೆ. ವಿಶಿಷ್ಟ ಬೆಲೆಯನ್ನ ಹೊಂದಿದೆ, ಆ ಬೆಲೆಯನ್ನ ಕಂಡುಹಿಡಿಯಿರಿ. ಒಗಟು: ಚೌಕದೊಳಗೊಂದು ವೃತ್ತ, ವೃತ್ತದೊಳಗೊಂದು ತ್ರಿಭುಜ, ತ್ರಿಭುಜದೊಳಗೊಂದು ವೃತ್ತ ರಚಿಸಿ ನಿಮ್ಮ ಒಂದು ವಯಸ್ಸನ್ನ ಬರೆಯಿರಿ. ಸಂಖ್ಯೆಗಳೊಂದಿಗೆ ಆಟ: ಹಾಗೆ ಸರಿ ಮತ್ತು ತಪ್ಪು ನೀಡಿರುವಂತಹ ಸ್ಥಳದಲ್ಲಿ ಗುರುತಿಸುವಂತಹದ್ದು. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 4 ಉತ್ತರಗಳನ್ನ ಕೊಟ್ಟಿದೆ. ಸರಿಯಾದ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರವನ್ನ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. ಸಹ ಅವಿಭಾಜ್ಯ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ 1. ಕೊಟ್ಟಿರುವ ಅಪವರ್ತನ ವೃಕ್ಷಗಳನ್ನ ಪೂರ್ಣಗೊಳಿಸಿ. ಎ ಪಟ್ಟಿಯನ್ನ ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಹಾಗೆ ಪುನರಾವರ್ತನೆ ಮಾಡಬಹುದಾದಂತಹ ಅಕ್ಷರಗಳನ್ನ ತುಂಬಿಸಿ ಬರೆಯುವಂತಹದ್ದು. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿ ಮತ್ತು ತಪ್ಪು ಎಂದು ಗುರುತಿಸಿ ಉತ್ತರವನ್ನ ಉತ್ತರಿಸಿ. ಚಟುವಟಿಕೆ ಸೂಚನೆ: ಸಂಖ್ಯೆಗಳ ಭಾಗವಾಗುವಿಕೆಗೆ ಪರೀಕ್ಷೆಗಳು. ಅವಿಭಾಜ್ಯ ಸಂಖ್ಯೆಯೋ ಅಥವಾ ಭಾಜ್ಯ ಸಂಖ್ಯೆಯೋ ಇವುಗಳನ್ನ ಕುರಿತು ಉತ್ತರವನ್ನ ಉತ್ತರಿಸುವಂತಹದ್ದು. ಕೆಳಗಿನ ಮಾಸಹ ಇದಕ್ಕೆ ಉತ್ತರವನ್ನ ಕಂಡುಹಿಡಿಯಿರಿ. ಕೆಳಗಿನ ಲಸಹವನ್ನ ಕಂಡುಹಿಡಿಯಿರಿ. ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಉತ್ತರವನ್ನ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಇರುವ ಜಾಗದಲ್ಲಿ ಉತ್ತರಿಸಿ. ರೇಖಾಗಣಿತದ ಮೂಲಭೂತ ಅಂಶಗಳು. ರೇಖಾಗಣಿತದ ಮೂಲಭೂತ ಅಂಶಗಳನ್ನ ಬಹು ಆಯ್ಕೆಯ ಪ್ರಶ್ನೋತ್ತರಗಳಲ್ಲಿ ಆಯ್ದು ಉತ್ತರಿಸಿ. ಸರಿ ತಪ್ಪು ಇವುಗಳನ್ನ ಗುರುತಿಸಿರಿ. ಚಿತ್ರವನ್ನ ಗಮನಿಸಿ ಹಾಗೂ ಚಿತ್ರ ಆಧರಿಸಿ ಉತ್ತರಿಸಿ. ಆವೃತ್ತ ವಕ್ರರೇಖೆಯ ಚಿತ್ರದ ಒಳಗೆ ಹೊರಗೆ ಹಾಗೂ ವಕ್ರರೇಖೆಯ ಮೇಲಿರುವಂತಹ ಬಿಂದುಗಳನ್ನ ಹೆಸರಿಸಿ. ಹಾಗೆ ಕೆಳಗಿನ ಚಿತ್ರಗಳಲ್ಲಿ ಶೃಂಗಗಳು, ಕೋನಗಳು ಮತ್ತು ಬಾಹುಗಳನ್ನ ಹೆಸರಿಸಿ. ಇಲ್ಲಿ ಕೊಟ್ಟಿರುವ ಕಟ್ಟಡದ ಒಂದು ಚಿತ್ರವನ್ನ ಗಮನಿಸಿ ಅದಕ್ಕೆ ಬಿಂದುಗಳು, ರೇಖಾಖಂಡಗಳು, ಕೋನಗಳನ್ನ ಗುರುತಿಸಿ. ಖಾಲಿ ಬಿಟ್ಟಿರುವ ಸ್ಥಳವನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ಚಿತ್ರವನ್ನ ಗಮನಿಸಿ ಉತ್ತರವನ್ನ ಉತ್ತರಿಸಿ. ಇವುಗಳನ್ನ ರಚಿಸಿ. ಸರಳ ವಕ್ರರೇಖೆ, ತೆರೆದ ವಕ್ರರೇಖೆ, ಮುಚ್ಚಿದ ಆವೃತ್ತ ವಕ್ರರೇಖೆ. ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆಯ ಒಂದು ಪ್ರಶ್ನೋತ್ತರಗಳು. ಚಿತ್ರದ ಕೋನಗಳ ಅಳತೆಗಳನ್ನ ಮತ್ತು ವಿಧಗಳನ್ನ ಗುರುತಿಸುವುದು. ಹೊಂದಿಸಿ ಬರೆಯುವಂತಹದ್ದು. ಹಾಗೆ ಸೂಚಿಸಿರುವ ಘನಾಕೃತಿಗಳ ಚಿತ್ರವನ್ನ ರಚಿಸಿ ಕೋಷ್ಟಕವನ್ನ ಭರ್ತಿ ಮಾಡುವಂತಹದ್ದು. ಅಸಮಬಾಹು ಲಘುಕೋನ ತ್ರಿಭುಜ. ಸರಿ ತಪ್ಪು ಪರಿಶೀಲನೆಯನ್ನ ಗುರುತಿಸಿ. ಹಾಗೆ
ಪ್ರಶ್ನೆಗಳನ್ನು ಅನ್ವಯವಾಗುವಂತೆ ಉತ್ತರವನ್ನು ಉತ್ತರಿಸಿ. ಕೋನಗಳ ಅಳತೆ, ಹಾಗೆ ಗಡಿಯಾರದ ಮುಳ್ಳುಗಳ ನಡುವಿನ ಏರ್ಪಡುವಂತಹ ಕೋನದ ಅಳತೆಯನ್ನು ಬರೆಯಿರಿ. ಸಮದ್ವಿಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಅಧಿಕ ಕೋನ ತ್ರಿಭುಜ, ಲಘು ಕೋನ ತ್ರಿಭುಜ, ಲಂಬ ಕೋನ ತ್ರಿಭುಜ, ಅಸಮಬಾಹು ತ್ರಿಭುಜ ಇವುಗಳ ಒಂದು ಆಕೃತಿಗಳ ಗಮನವನ್ನು ಕೋಷ್ಟಕ ರಚಿಸಿ. ಪೂರ್ಣಾಂಕಗಳು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿ. ಪ್ರಶ್ನೆಗಳ ಒಂದು ಉತ್ತರ. ಪೂರ್ಣಾಂಕ ವಿಷಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳ ಉತ್ತರ. ಪೂರ್ಣಾಂಕಗಳ ಸಂಕಲನ ಕೋಷ್ಟಕ, ಪೂರ್ಣಾಂಕಗಳ ವ್ಯವಕಲನದ ಕೋಷ್ಟಕ, ಲೆಕ್ಕವನ್ನು ಬಿಡಿಸಿ ಉತ್ತರಿಸಿ, ಕಿರು ಪರೀಕ್ಷೆ, ಸರಿ ತಪ್ಪುಗಳನ್ನು ಗುರುತಿಸಿ ಇವುಗಳನ್ನು ರಚಿಸಿ, ಕೆಳಗೆ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿರಿ. ಧನ್ಯವಾದಗಳು.